ಹಾಯ್ ಫ್ರೆಂಡ್ಸ್, ನಾನು ಈ ವಿಡಿಯೋದಲ್ಲಿ ರೇಷ್ಮೆ ಗಿಡ ಕಟಾವಾದ ನಂತರ ಯಾವ ರೀತಿ ಗಿಡದಲ್ಲಿ ವೇಸ್ಟೇಜ್ ರೆಂಬೆಗಳು ಅಂದರೆ ಕಲ್ಟಿಗಳು ಅಂತಾರೆ, ಇವನ್ನ ಯಾವ ಥರ ನಾವು ರಿಮೂವ್ ಮಾಡಬೇಕಂತ ನಾವು ತೋರಿಸ್ಕೊಡ್ತೀನಿ. ನೋಡಿ, ಇದು ವೇಸ್ಟ್ ರೆಂಬೆ, ಇವೆಲ್ಲ ವೇಸ್ಟೇಜ್ ಕಲ್ಟಿ. ಇವು ಇದರಲ್ಲೇ ಚಿಗುರಿಬಿಟ್ಟು ಇವು ಇಳುವರಿಯನ್ನು ಕಮ್ಮಿ ಆಗ್ತವೆ. ಇದರಿಂದ ನಾವು ಕಟಾವಾದ ನಂತರ ಮೊದಲೇ ಈ ಥರ ಎಲ್ಲ ಕ್ಲೀನ್ ಮಾಡಬೇಕಾಯಿತು. ನಾವು ಲೇಟ್ ಆಗಿದೆ, ಬಟ್ ಆಲ್ರೆಡಿ ಚಿಗುರಿಬಿಟ್ಟಿದೆ. ಅದು ಚಿಗುರೋದಕ್ಕಿಂತ ಮುಂಚೆನೇ ಕಟಾವಾದ ತಕ್ಷಣ ಕ್ಲೀನ್ ಮಾಡಿದರೆ ಇನ್ನೂ ಒಳ್ಳೆ ಇಳುವರಿ ಚೆನ್ನಾಗಿ ಬರುತ್ತೆ. ಈಗ ಆಲ್ರೆಡಿ ಚಿಗುರಿಬಿಟ್ಟಿದೆ, ಆದರೂ ಈಗ ಹೇಗೆ ರಿಮೂವ್ ಮಾಡೋಂತ ತೋರಿಸ್ಕೊಡ್ತೀನಿ. ನೋಡಿ, ಈ ಥರ ಇವೆಲ್ಲ ತೆಗೆದು ಬಿಡಬೇಕು, ಇಲ್ಲಾಂದರೆ ಅದರಲ್ಲೇ ಚಿಗುರಿ ಅದು ಇಳುವರಿ ಕಮ್ಮಿ ಆಗುತ್ತೆ. ಇದರಲ್ಲಿ ಕ್ವಾಲಿಟಿ ಇರುವಂಥ ಚಿಗುರು ಮಾತ್ರ ಬಿಡಬೇಕು, ಅಂದರೆ ಡೈರೆಕ್ಟಾಗಿ ಒಳ್ಳೆ ರೆಂಬೆ ಇರುತ್ತಲ್ಲ, ಯಾವತ್ತಂತ ತೋರಿಸ್ತೀನಿ ನೋಡಿ. ಈ ದೊಡ್ಡ ಚಿಗುರು ಇದೆಯಲ್ಲ, ಈ ಥರ ಚಿಗುರನ್ನ ಬಿಡಬೇಕು. ಇದು ಒಳ್ಳೆ ರೆಂಬೆ ಚೆನ್ನಾಗಿದೆ, ಇದನ್ನು ಹಾಗೆ ಬಿಡಬೇಕು. ವೇಸ್ಟೇಜ್ ಮಾತ್ರ ರಿಮೂವ್ ಮಾಡಬೇಕು. ನೋಡಿ, ಈ ಥರ ಆಲ್ರೆಡಿ ಡೈರೆಕ್ಟ್ ಅದರಿಂದನೇ ಚಿಗುರಿರೋವನ್ನ ನಾವು ಹಾಗೆ ಬಿಡಬೇಕು. ಇದು ಒಳ್ಳೆ ಇಳುವರಿ ಚೆನ್ನಾಗಿ ಬರುತ್ತೆ. ಆ ಥರ ಇದ್ದರೆ ವೇಸ್ಟೇಜ್ ಇರೋ ಮಾತ್ರ, ಅಂದರೆ ತೆಳ್ಳಗೆ ಕಡ್ಡಿ ಥರ ಹಿಂಗೆ ಉದ್ದಕ್ಕೆ ಈ ಥರ ಆಗಿರ್ತಾವಲ್ಲ, ಈ ಥರ ಇಂಥವ್ನು ಮಾತ್ರ ರಿಮೂವ್ ಮಾಡಬೇಕು. ಈ ಥರ ಕಟಾವಾದ ತಕ್ಷಣವೇ ನಾವು ಈ ಥರ ರಿಮೂವ್ ಮಾಡಬೇಕು. ಆ್ಯಕ್ಚುಲಿ ಇದು ಲೇಟ್ ಆಗಿದೆ. ಲೇಟ್ ಆದರೆ ಈ ಥರ ಚಿಗುರು ಬಿಡುತ್ತೆ. ಆಮೇಲೆ ಚಿಗುರಿದ ಮೇಲೆ ಸ್ವಲ್ಪ ಚಿಗುರು ದೊಡ್ಡದಾತಂದರೆ ಆವಾಗ ಅದು ಸ್ವಲ್ಪ ಈಗ ಅದಕ್ಕೆ ಟಚ್ ಆದ್ರೂ ಅದು ಕಟ್ಟಾಗಿಬಿಡುತ್ತೆ. ಮುಂಚೆ ಕಟಾವಾದ ತಕ್ಷಣವೇ ನಾವು ರಿಮೂವ್ ಮಾಡೋದು ಬೆಸ್ಟು. ನೋಡಿ, ಈ ಥರ ಎಲ್ಲ ರಿಮೂವ್ ಮಾಡಿಂದೆ ಈ ಥರ ಒಳ್ಳೆ ರೆಂಬೆ ಇರೋದು ಚಿಗುರಿರೋದು ಮಾತ್ರ ಬಿಡಬೇಕು. ಇದು ಒಳ್ಳೆ ಇಳುವರಿ ಬರುತ್ತೆ ಗಿಡ. ಈ ಥರ ಇದ್ದರೆ ನಾವು ಪ್ರತಿ ಕಟಾವಾದ ತಕ್ಷಣ ಈ ಥರ ಕ್ಲೀನ್ ಮಾಡಬೇಕು. ನೋಡಿ, ಇನ್ನೊಂದು ಗಿಡ ಇದೆ, ಈ ಥರ ವೇಸ್ಟೇಜ್ ಭಾಳ ಇದೆ ಇದರಲ್ಲಿ. ಈ ಥರ ಬಿಟ್ಟಾಗ ಇಳುವರಿ ಕಮ್ಮಿ ಆಗುತ್ತೆ, ಮತ್ತು ಇದೇ ಥರ ನಾವು ಬಿಟ್ಟಾಗ ಕಲ್ಟಿ ಇದೇ ಥರ ಭಾಳ ಇದರಲ್ಲಿ ಕಲ್ಟಿ ಆಗುತ್ತೆ. ಪ್ರತಿ ಕಟಾವಾದ ನಂತರ ಈ ಥರ ಕ್ಲೀನ್ ಮಾಡಿದರೆ ಸ್ವಲ್ಪ ಕಡಿಮೆ ಇರುತ್ತೆ ಕಲ್ಟಿ, ಅಂದರೆ ವೇಸ್ಟೇಜ್ಗಳು ಕಡಿಮೆ ಇರುತ್ತೆ. ಪ್ರತಿ ಕಟಾವಾದ ತಕ್ಷಣ ನಾವು ಈ ಥರ ಮುಂಚೆನೇ ಕ್ಲೀನ್ ಮಾಡ್ಕೊಂಬಿಡ್ಬೇಕು. ಇದೆಲ್ಲ ವೇಸ್ಟ್ ಕಲ್ಟಿ. ನೋಡಿ, ಇಷ್ಟೆಷ್ಟು ದೊಡ್ಡದಾಗ್ಬಿಟ್ಟಿದೆ. ಆಲ್ರೆಡಿ ಅದರಲ್ಲಿ ವೇಸ್ಟೇಜ್ರಲ್ಲಿ ಚಿಗುರು ಬಿಟ್ಟಿದ್ದಾವೆ. ಮುಂಚೆನೇ ರಿಮೂವ್ ಮಾಡಬೇಕು. ನೋಡಿ, ಇವಾಗೆಲ್ಲ ಯಾವ ಥರ ರಿಮೂವ್ ಆದಮೇಲೆ ಯಾವ ಥರ ಕಾಣುತ್ತೆ ಗಿಡ. ಆಲ್ರೆಡಿ ಇದು ಕಟಾವಾಗಿ ಒಂದು 15 ಡೇಸ್, 15 ದಿವಸ ಆಗಿರ್ಬೋದು. 15 ದಿವಸಕ್ಕೆ ಈ ಥರ ಆಲ್ರೆಡಿ ಚಿಗುರಿದ್ದಾವೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.